ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ. ಈ ಭಾಗದಲ್ಲಿ ನಾವು ಯಜುರ್ವೇದ ಭಾಷ್ಯದ ಪ್ರಥಮ ಅಧ್ಯಾಯದ 5ನೆಯ ಮಂತ್ರದ ಪರಿಚಯವನ್ನು ಮಾಡಿಕೊಳ್ಳೋಣ. ಅಗ್ನೇ ವ್ರತಪತೆ ಎಂದು ಆರಂಭವಾಗುವ ಮಂತ್ರದ ಋಷಿಯು ಪರಮೇಷ್ಠಿ ಪ್ರಜಾಪತಿಯು, ಅಗ್ನಿಯು ದೇವತೆ, ಅರ್ಚಿತೃಷ್ಟು ಛಂದಸ್ಸು, ದೈವತ ಸ್ವರ ಅಂತಹ ವಾಣಿಯು, ಅಂದರೆ ಈ ಹಿಂದಿನ ಮಂತ್ರದಲ್ಲಿ ಹೇಳಲ್ಪಟ್ಟಂತಹ 3 ವಿಧವಾದ ವಾಣಿಯ ವ್ರತವು ಯಾವುದು, ಆ ವಾಣಿಯನ್ನು ನಡೆಸಿಕೊಂಡು ಹೋಗುವ ವ್ರತವು ಯಾವುದು ಎಂಬುದನ್ನು ಈ ಮುಂದಿನ ಮಂತ್ರವು ಉಪದೇಶಿಸುತ್ತದೆ. ಅಗ್ನೇ, ಹೇ ಸತ್ಯೋಪದೇಶಕನಾದ ಈಶ್ವರನೇ, ವ್ರತಪತೆ, ಸತ್ಯ ಭಾಷಣ ಮೊದಲಾದ ವ್ರತಗಳ ರಕ್ಷಕನೇ, ವ್ರತಂ, ಸತ್ಯವನ್ನು ನುಡಿಯುವುದು, ಸತ್ಯವಾದುದನ್ನು ಆಚರಿಸುವುದು ಮತ್ತು ಸತ್ಯವಾದುದನ್ನು ತಿಳಿದು ಅಂಗೀಕರಿಸುವುದು ಎಂಬ ವ್ರತವನ್ನು, ಅಂದರೆ ಆ ನಿಯಮದ ಅನುಷ್ಠಾನವನ್ನು ಚರಿಷ್ಯಾಮಿ, ಆಚರಿಸುವೆನು. ತತ್, ಆ ವ್ರತವನ್ನು ಅನುಷ್ಠಾನ ಮಾಡಲು ಶಕೇಯಂ, ನಾನು ಸಮರ್ಥನಾಗುವಂತೆ ನೀನು ಅನುಗ್ರಹಿಸು. ತತ್, ಆ ವ್ರತದ ಅನುಷ್ಠಾನವು ಮತ್ತು ಪೂರ್ತಿಯು ಮೇ, ನನಗೆ ರಾಧ್ಯತಾಂ, ನಿನ್ನಿಂದಲೇ, ನಿನ್ನ ಕೃಪೆಯಿಂದಲೇ ಸಿದ್ಧಿಸಲ್ಪಡಲಿ. ಇದಂ, ಈ ಸತ್ಯವ್ರತವನ್ನು ಪ್ರತ್ಯಕ್ಷವಾಗಿ ಆಚರಿಸಲು ಅಹಂ, ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ 4 ಪುರುಷಾರ್ಥಗಳನ್ನು ಪಡೆಯಲು ಇಚ್ಛಿಸುವ ಮನುಷ್ಯನಾದ ನಾನು, ಅನೃತಾತ್, ಋತ ಅಂದರೆ ಯಥಾರ್ಥವಾದ ಆಚರಣೆಯಿಲ್ಲದ, ಅಂದರೆ ಅಸತ್ಯ ಭಾಷಣ, ಅಸತ್ಯ ಆಚರಣೆ ಮತ್ತು ಅಸತ್ಯವನ್ನು ಅಂಗೀಕರಿಸುವಿಕೆ ಎಂಬ ಅನೃತದ ದೆಸೆಯಿಂದ ಬೇರೆಯಾದ ಸತ್ಯಂ, ವೇದವಿದ್ಯೆ, ಪ್ರತ್ಯಕ್ಷಾದಿ ಪ್ರಮಾಣ, ಸೃಷ್ಟಿಕ್ರಮ, ವಿದ್ವಾಂಸರ ಸಹವಾಸ, ಸುವಿಚಾರ ಹಾಗೂ ಆತ್ಮಶುದ್ಧಿ ಇವುಗಳಿಂದ ಭ್ರಮವಿಲ್ಲದಂತೆ ಸರ್ವಹಿತ ಸಾಧಕವಾಗಿ ತತ್ವನಿಷ್ಠವಾಗಿದ್ದು, ಸಜ್ಜನರಲ್ಲಿ ಪ್ರಚುರವಾಗಿ ಚೆನ್ನಾಗಿ ಪರೀಕ್ಷಿಸಿ ನಿಶ್ಚಯಿಸಲ್ಪಟ್ಟ ಸತ್ಯವನ್ನು ಉಪೈಮಿ, ಅಂದರೆ ತಿಳಿದು ಆಚರಿಸಲು ಹೊಂದುತ್ತೇನೆ. ಈ ಮಂತ್ರದ ಭಾವಾರ್ಥವು ಹೀಗಿರುವುದು: ಸತ್ಯ ಧರ್ಮೋಪದೇಶಕನು, ವ್ರತವನ್ನು ರಕ್ಷಿಸುವವನು ಆದ ಪರಮೇಶ್ವರನೇ, ನಾನು ಅನೃತಕ್ಕಿಂತಲೂ, ಅಂದರೆ ಸುಳ್ಳಿಗಿಂತಲೂ ಬೇರೆಯಾದ ಸತ್ಯವ್ರತವನ್ನು ಆಚರಿಸುವೆನು ಅಥವಾ ಆಚರಿಸಲು ಇಷ್ಟಪಡುವೆನು. ನನ್ನ ಆ ಸತ್ಯವ್ರತವನ್ನು ನೀನೇ ಕೃಪೆಯಿಂದ ಪೂರ್ಣಗೊಳಿಸಬೇಕು. ನಾನು ಅಸತ್ಯದಿಂದ ದೂರವಾಗಿ ಸತ್ಯವನ್ನು ಹೊಂದುವಂತೆ ಅನುಗ್ರಹಿಸು. ಎಲ್ಲ ಮನುಷ್ಯರು ಅನುಷ್ಠಾನ ಮಾಡಬೇಕಾಗಿರುವ ಈಶ್ವರೋಪದಿಷ್ಟವಾದ ಧರ್ಮವು ಇದು. ನ್ಯಾಯಯುಕ್ತವು, ಪಕ್ಷಪಾತರಹಿತವು, ಸುಪರೀಕ್ಷಿತವು, ಸತ್ಯ ಲಕ್ಷಣಯುಕ್ತವು, ಸರ್ವಹಿತಕಾರಕವು, ಐಹಿಕ ಮತ್ತು ಪಾರಮಾರ್ಥಿಕ ಸುಖಕ್ಕೆ ಕಾರಣವಾದುದು ಆದ ಧರ್ಮವನ್ನೇ ಎಲ್ಲ ಮನುಷ್ಯರು ಸದಾ ಆಚರಿಸಬೇಕು. ಇದಕ್ಕೆ ವಿರುದ್ಧವಾದ ಅಧರ್ಮವನ್ನು ಯಾರೂ ಎಂದಿಗೂ ಆಚರಿಸಬಾರದು. ಎಲ್ಲರೂ ಈ ರೀತಿಯಾಗಿ ಪ್ರತಿಜ್ಞೆ ಮಾಡಬೇಕು. ಹೇ ಪರಮೇಶ್ವರ, ನಾವು ವೇದಗಳಲ್ಲಿ ನಿನ್ನಿಂದ ಉಪದಿಷ್ಟವಾದ ಈ ಸತ್ಯ ಧರ್ಮವನ್ನು ಆಚರಿಸಲು ಅಪೇಕ್ಷಿಸುತ್ತೇವೆ. ನಮ್ಮ ಈ ಅಪೇಕ್ಷೆಯು ನಿನ್ನ ಕೃಪೆಯಿಂದ ನೆರವೇರಬೇಕು. ಅದರಿಂದ ನಾವು ಅರ್ಥ, ಕಾಮ, ಮೋಕ್ಷ ಫಲಗಳನ್ನು ಪಡೆಯಲು ಸಮರ್ಥರಾಗಬೇಕು. ಅದರಿಂದಾಗಿ ನಾವು ಅಧರ್ಮವನ್ನು ಸಂಪೂರ್ಣವಾಗಿ ತ್ಯಜಿಸಿ ಅನರ್ಥ, ಕುತ್ಸಿತ ಕಾಮ, ಬಂಧರೂಪವಾದ ದುಃಖ ಫಲವನ್ನು ನೀಡುವ ಪಾಪ ಕರ್ಮಗಳನ್ನು ಬಿಡಲು ಮತ್ತು ಬೇರೆಯವರನ್ನು ಬಿಡುವಂತೆ ಮಾಡಿಸಲು ಸಮರ್ಥರಾಗಬೇಕು. ಸತ್ಯವ್ರತ ಪಾಲಕನಾದುದರಿಂದ ನೀನೇ ವ್ರತಪತಿಯು. ಅದರಂತೆಯೇ ನಾವು ಕೂಡ ನಿನ್ನ ದಯೆಯಿಂದ ಹಾಗೂ ನಮ್ಮ ಪುರುಷಾರ್ಥದಿಂದ, ಅಂದರೆ ನಮ್ಮ ಸ್ವಪ್ರಯತ್ನದಿಂದ ಯಥಾಶಕ್ತಿಯಾಗಿ ಸತ್ಯವ್ರತ ಪಾಲಕರಾಗಬೇಕು. ಹೀಗೆ ಸದಾ ಧರ್ಮವನ್ನೇ ಆಚರಿಸಲು ಅಪೇಕ್ಷೆಯುಳ್ಳವರಾಗಿ
ಸತ್ಕರ್ಮಶೀಲರಾಗಿ ಸರ್ವ ಸುಖಗಳನ್ನು ಹೊಂದಿ ಸಮಸ್ತ ಪ್ರಾಣಿಗಳಿಗೂ ಸುಖವನ್ನು ಉಂಟು ಮಾಡುವವರಾಗಬೇಕೆಂದು ಸದಾ ಬಯಸುತ್ತಿರಬೇಕು. ಮನುಷ್ಯರಲ್ಲಿ ಸತ್ಯ ಮತ್ತು ಅನೃತವೆಂಬ ಎರಡೇ ವಿಧವಾದ ಆಚರಣೆ ಇರುತ್ತದೆ ಎಂದು ಶತಪಥ ಬ್ರಾಹ್ಮಣದಲ್ಲಿ ಈ ಮಂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಹೇಳಲಾಗಿದೆ. ಅಪೈಹಿ ವಾಕ್ ಮನಸ್ಸು ಮತ್ತು ಶರೀರಗಳಿಂದ, ಅಂದರೆ ಅಪೈಹಿ ಅಂದರೆ ವಾಕ್ ಮನಸ್ಸು ಮತ್ತು ಶರೀರಗಳಿಂದ, ವಾಚ ಮನಸ್ಸ ಶರೀರದಿಂದ ಸತ್ಯವನ್ನೇ ಆಚರಿಸುವವರು ದೇವತೆಗಳೆನಿಸುತ್ತಾರೆ. ಕಾಯ ವಾಚ, ಇಲ್ಲಿ ಕಾಯ ಎಂದರೆ ಶರೀರ, ಕಾಯ ವಾಚ ಮನಸ ಸತ್ಯವನ್ನೇ ಆಚರಿಸುವುದು. ಅಂದರೆ ಮಾತನಾಡುವಾಗಲೂ ಯಾವುದು ಸತ್ಯವೋ, ಅಂದರೆ ಯಾವುದು ಸತ್ಯವೆಂದು ನಮ್ಮೊಳಗೆ ತಿಳಿದಿರುತ್ತದೆಯೋ, ಒಳಗೆ ನಮಗೆ ಗೊತ್ತಿದ್ದರೂ ಕೂಡ ಆ ಸತ್ಯವನ್ನು ಬಿಟ್ಟು ಅನೃತವನ್ನಾಡಬಾರದು. ವಾಚ ಬಾಯಲ್ಲಿ ಮಾತನಾಡುವಾಗಲೂ ಕೂಡ, ಹಾಗೂ ಈ ರೀತಿಯಾಗಿ ಶರೀರದಿಂದ ನಾವು ಯಾವುದಾದರೂ ಕಾರ್ಯವನ್ನು ಮಾಡುವಾಗಲೂ, ಕಾಯ ಕಾರ್ಯವನ್ನು ಮಾಡುವಾಗಲೂ ಕೂಡ ತಿಳಿದು ತಿಳಿದು ಅನೃತವನ್ನು ನಡೆಸಬಾರದು. ಅದೇ ರೀತಿ ಮನಸ್ಸಿನಿಂದ ಆಲೋಚಿಸುವಾಗಲೂ ಕೂಡ ಯಾವುದು ಭ್ರಾಂತಿ, ಯಾವುದು ಭ್ರಮೆ, ಯಾವುದು ಅನೃತವೆಂದು ತಿಳಿದಿರುವುದೋ ಅದನ್ನು ತ್ಯಜಿಸಿ ಸತ್ಯವನ್ನೇ ಮನಸ್ಸಿನಲ್ಲೂ ಧರಿಸಬೇಕು. ಹೀಗೆ ಕಾಯ ವಾಚ ಮನಸ ಸತ್ಯವನ್ನೇ ಆಚರಿಸುವವರು ದೇವತೆಗಳೆನಿಸುತ್ತಾರೆ. ಅನೃತವನ್ನು ಆಚರಿಸುವ ಮನುಷ್ಯರು ಅರ್ಥಾತ್ ಅಸುರ ರಾಕ್ಷಸರಾಗಿರುತ್ತಾರೆಂದು ತಿಳಿಯಬೇಕು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.